ಇನ್ನು ಕಿರುತೆರೆ ನಟಿ ಕಾವ್ಯ ಗೌಡ ಮನೆಯಲ್ಲಿ ಒಂದಿಷ್ಟು ಗಲಾಟೆಗಳಾಗಿದೆ. ಇದು ಕಿರುತೆರೆ ನಟಿ ಆಗಿದ್ದರಿಂದ ಇಷ್ಟೊಂದು ಆಗ್ತಿದೆ. ಅನೇಕ ಮನೆಗಳಲ್ಲಿ ಈ ರೀತಿ ಗಲಾಟೆ ಆಗ್ತಾನೆ ಇರುತ್ತೆ. ಸೊ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ದಾರೆ ಈಗ. ವಾರಗಿತ್ತಿರ ಗಲಾಟೆ ಅಂತೆ ಇದು. ಸೊ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಳಿಕ ಪೊಲೀಸ್ ಠಾಣೆಗೆ ಈಗ ಕಾವ್ಯ ಗೌಡ ಹೋಗಿದ್ದಾರೆ. ನೇರವಾಗಿ ವಾರಗಿತ್ತಿ ಪ್ರೇಮ ತಂದೆ ರವಿಕುಮಾರ್ ವಿರುದ್ಧ ಕಾವ್ಯಗೌಡ ದೂರನ್ನ ಕೊಟ್ಟಿದ್ದಾರೆ. ಹಲ್ಲೆ ನಡೆಸಿ ಅತ್ಯಾಚಾರ ಬೆದರಿಕೆ ಆರೋಪವನ್ನ ರವಿಕುಮಾರ್ ಮಾಡಿದ್ದಾರೆ. ಹಲ್ಲೆ ನಡೆಸಿ ಅತ್ಯಾಚಾರ ಬೆದರಿಕೆಯನ್ನು ಹಾಕಿದ್ದಾರೆ ರವಿಕುಮಾರ್ ಅನ್ನುವಂಥ ಆರೋಪವನ್ನು ಈಗ ಕಾವ್ಯಗೌಡ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ವಾರಗಿತ್ತಿಯರ ಗಲಾಟೆ. ಸೊ ಕಾವ್ಯಗೌಡ ಅವರ ಪತಿಯ ಸಹೋದರನ ಪತ್ನಿ ಜೊತೆಗೆ ಕಾವ್ಯಗೌಡ ನಡುವೆ ನಡೀತಾ ಇರುವಂತಹ ಗಲಾಟೆ ಇದು. ಹಾಸ್ಪಿಟಲಿಂದ ಬಂದಿದ್ದೀನಿ. 100% ನನಗೆ ಸ್ವಲ್ಪ ಪರ್ಸನಲ್ ಸ್ಪೇಸ್ ಅಂತ ಕೊಡಿ, ನಾನೇ ಆನ್ಸರ್ ನಿಮ್ಗೆ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್. ಗಿವ್ ಮಿ ಸಮ್ ಟೈಮ್ ಸರ್. ಥ್ಯಾಂಕ್ ಯು. ಆನ್ಸರ್ ಮಾಡೋದಕ್ಕೆ ಸರ್ ಪೊಲೀಸ್ ಇದ್ದಾರೆ ಸರ್, ಆನ್ಸರ್ ಮಾಡಲಿ. ನಮ್ಮ ಮಾವ ಹೇಳ್ಬೇಕು ಸರ್, ಅವರಪ್ಪ ಅಲ್ಲ. ತಗೋಬೇಕು, ಅದನ್ನು ತಗೊಂತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋಗಕ್ಕೆ ಮ್ಯಾಮ್ ಅವರು ಹಾಸ್ಪಿಟಲಿಂದ ಬಂದಿದ್ದೀನಿ. 100% ನನಗೆ ಸ್ವಲ್ಪ ಪರ್ಸನಲ್ ಸ್ಪೇಸ್ ಅಂತ ಕೊಡಿ, ನಾನೇ ಆನ್ಸರ್ ನಿಮ್ಗೆ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್. ಗಿವ್ ಮಿ ಸಮ್ ಟೈಮ್ ಸರ್. ಥ್ಯಾಂಕ್ ಯು. ಆನ್ಸರ್ ಮಾಡೋದಕ್ಕೆ ಸರ್ ಪೊಲೀಸ್ ಇದ್ದಾರೆ ಸರ್, ಆನ್ಸರ್ ಮಾಡಲಿ. ನಮ್ಮ ಮಾವ ಹೇಳ್ಬೇಕು ಸರ್, ಅವರಪ್ಪ ಅಲ್ಲ. ತಗೋಬೇಕು, ಅದನ್ನು ತಗೊಂತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋಗಕ್ಕೆ ಮ್ಯಾಮ್ ಅವರು ಹಾಸ್ಪಿಟಲಿಂದ ಬಂದಿದ್ದೀನಿ. 100% ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಈಗ ಏನು ಹೇಳಿದ್ರು ಕಾವ್ಯಗೌಡ, ಏನಾಯ್ತು ಪೊಲೀಸ್ ಸ್ಟೇಷನ್ ಅಲ್ಲಿ? ಹೌದು ಅರುಣ್, ಇದೀಗ ನಟಿ ಕಾವ್ಯ ಗೌಡ ಅವರ ಕೌಟುಂಬಿಕ ಕಲಹ ಬೀದಿಗೆ ಬಿದ್ದಿರುವಂಥದ್ದು. ಹೌದು, ಸಿಸ್ಟರ್ ಇಬ್ಬರು ಗಲಾಟೆ ವಿಪರೀತಕ್ಕೆ ತಿರುಗಿದ್ದು, ಅವಾಚ್ಯ ಶಬ್ದಗಳಿಂದ ನಿಂದನೆ, ಪರಸ್ಪರ ವಾಗ್ದಾಳಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಪರಸ್ಪರ ದೂರನ್ನು ದಾಖಲಿಸಿದ್ದಾರೆ. ದೂರು ಕೊಟ್ಟಿದ್ದರು ಕಾವ್ಯ ಗೌಡ ಅವರು, ಅದಕ್ಕೆ ಪ್ರತಿಯಾಗಿ ಕೂಡ ಪ್ರೇಮ ಅವರು ದೂರನ್ನು ಕೊಟ್ಟಿದ್ದಾರೆ. ಹೀಗಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು, ಹಲ್ಲೆ ಆಗಿದೆ ಅಂಥೇಳಿ ಕಾವ್ಯ ಗೌಡ ಅವರು ಡಿಸ್ಚಾರ್ಜ್ ಆದ ಬಳಿಕ ನೇರವಾಗಿ ಬಂದು ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅದಕ್ಕಿಂತ ಮುನ್ನನೇ ಪ್ರೇಮ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಹೀಗಾಗಿ ಅವರ ವರ್ಷನನ್ನು ಅವರು ಹೇಳಿದರು, ಇವ್ರ ವರ್ಷನ್ ಇವ್ರು ಹೇಳ್ತಾರೆ. ಹೀಗಾಗಿ ವಿಚಾರಣೆ ಸದ್ಯಕ್ಕೆ ನಡೀತಾ ಇದೆ. ಕಾವ್ಯ ಗೌಡ ಅವರು ಅಕ್ಕ ಜೊತೆಗೆ ಭವ್ಯ ಅವರ ಜೊತೆಗೂಡಿ ವಿಚಾರಣೆಗೆ ಬಂದು ಇದೀಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ವಿಚಾರಣೆಯಲ್ಲಿ ಭಾಗಿಯಾಗಿದ್ದಾರೆ ಕಾವ್ಯ ಗೌಡ ಅವರು. ಈಗಾಗಲೇ ಪ್ರೇಮ ಅವರು ವಿಚಾರಣೆ ಮುಗಿಸ್ಕೊಂಡು ಮನೆಗೆ ತೆರಳಿದ್ದಾರೆ. ಹೀಗಾಗಿ ಇಬ್ಬರ ಮಧ್ಯೆ ಸಂಧಾನ ಆಗುತ್ತಾ ಅಥವಾ ವಿಪರೀತಕ್ಕೆ ಹೋಗುತ್ತಾ ನೋಡಬೇಕು. ಯಾಕಂದರೆ ಸದ್ಯಕ್ಕಂತೂ ಕಾವ್ಯ ಗೌಡರದ್ದು ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಇಲ್ಲ. ನನ್ನ ಮೇಲೆ ಹಲ್ಲೆ ಆಗಿದೆ, ಸಿಕ್ಕಾಪಟ್ಟೆ ಥ್ರೆಟ್ಟನ್ನು ಮಾಡಿದ್ದಾರೆ ಎಲ್ಲ ರೀತಿಯಲ್ಲಿ ಅಂತ ಹೇಳಿ ಅವರು ಈಗಾಗಲೇ ಹೇಳಿದ್ದಾರೆ. ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಅಂತಂದರೆ ತನ್ನ ಮೇಲೆ ಹಲ್ಲೆ ಮಾಡಿದ್ರು, ಜೊತೆಗೆ ರೇಪ್ ಬೆದರಿಕೆ ಹಾಕಿದ್ದಾರೆ ಪ್ರೇಮ ಅವರ ತಂದೆ, ಈ ಥರದ್ದೆಲ್ಲ ವಿಚಾರಗಳನ್ನು ಒಂದಿಷ್ಟು ಹೇಳಿರೋದ್ರಿಂದ ಗಂಭೀರವಾಗಿದೆ ಪ್ರಕರಣ. ಆದರೆ ಎಲ್ಲದಕ್ಕೂ ಸುಮ್ಮನೆ ಹೇಳಿದ್ರೆ ಆಗಲ್ಲ, ಸಾಕ್ಷಿನ ಕೊಡಬೇಕಾಗುತ್ತೆ. ಹೀಗಾಗಿ ಈ ಕೌಟುಂಬಿಕ ಗಲಾಟೆಯನ್ನು ಇಲ್ಲಿಗೆ ತಣಿಸ್ಬೋದಾ ಅನ್ನೋ ರೀತಿಯಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರು ದೂರನ್ನು ವಾಪಸ್ ಪಡಿಬೋದಾ ಅಂಥೇಳಿ. ಆದರೆ ಯಾವುದೇ ರೀತಿಯಲ್ಲಿ ವಿಚಾರಣೆ ಎದುರಿಸಿದ ನಂತರ ಪ್ರೇಮ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಹೀಗಾಗಿ ಕಾವ್ಯ ಅವರು ಸದ್ಯಕ್ಕೀಗ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಬಳಿಕ ಏನು ಮಾತಾಡ್ತಾರೆ ನೋಡಬೇಕು ಅರುಣ್. ಓಕೆ ಭಾರತಿ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಆಸ್ಪತ್ರೆಯ ಚಿಕಿತ್ಸೆ ಬಳಿಕ ಪೊಲೀಸ್ ಠಾಣೆಗೆ ಹೋದರು, ದೂರನ್ನು ಕೊಟ್ಟರು. ಅಲ್ಲಿ ವಾರಗಿತ್ತಿಯವರ ತಂದೆ ಏನು ಹಲ್ಲೆ ನಡೆಸಿ ಅತ್ಯಾಚಾರ ಬೆದರಿಕೆಯನ್ನು ಹಾಕಿದ್ರು, ಆ ಆರೋಪವನ್ನು ಈಗ ಹೊರಿಸಿ ಪೊಲೀಸ್ ಸ್ಟೇಷನ್ಗೆ ಹೇಳಿ ಬಂದಿದ್ದಾರೆ. ನಾನು ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದೀನಿ, ನನಗೊಂದು ಸ್ವಲ್ಪ ಸಮಯಾವಕಾಶ ಕೊಡಿ, ನಾನು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ ಅಂತಂದಿದ್ದಾರೆ. ಜೊತೆಗೆ ನನ್ನ ಮಾವ ನನ್ನ ಕೇಳಿ, ಮಾವ ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಳ್ಳಿ, ಪೊಲೀಸರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಳ್ಳಿ, ನಾನು ಇನ್ನು ಡೀಟೇಲ್ ಆಗಿ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತೀನಿ ಅನ್ನುವಂಥದ್ದನ್ನು ನಟಿ ಕಾವ್ಯ ಗೌಡ ಮಾತನಾಡಬೇಕಾದ್ರೆ ಹೇಳಿದ್ದಾರೆ. ಬಟ್ ಈ ಗಲಾಟೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದಿರುತ್ತೆ. ಅದು ಈ ಹಂತಕ್ಕೆ ಹೋಗಿದೆ ಅಂತಂದಾಗ ಸ್ವಲ್ಪ ಏನೋ ಆಗಿದೆ ಅಂತಲೇ ಅರ್ಥ ಅದು.